ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ. KAS ಪ್ರಿಲಿಮ್ಸ್ ಪರೀಕ್ಷೆ ನಡೆದು ಇವತ್ತಿಗೆ 7 ದಿನ ಆಯಿತು. ಸಾಕಷ್ಟು ಜನರಿಗೆ ಸಾಕಷ್ಟು ಗೊಂದಲಗಳಿದೆ. ನಾನು ಈ ಬಾರಿ KAS ಪ್ರಿಲಿಮ್ಸಿಂದ ಮೇನ್ಸ್ಗೆ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅನ್ನುವಂಥದ್ದು, ಕಟ್ ಆಫ್ ಎಷ್ಟು ನಿಲ್ಬೋದು ಅನ್ನುವಂಥದ್ದು ಆಯಿತಾ. ಕೀ ಆನ್ಸರ್ಗಳಲ್ಲಿ ಇನ್ನೂ ಸಾಕಷ್ಟು ಗೊಂದಲಗಳಿದೆ. ಕೋಚಿಂಗ್ ಸೆಂಟರ್ ಬಿಟ್ಟಿರುವಂಥ ಕೀ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥ ಸಾಕಷ್ಟು ಗೊಂದಲಗಳು, ಸಾಕಷ್ಟು ತಮ್ಮಲ್ಲೆಲ್ಲ ಒಂದು ಪ್ರಶ್ನೆಗಳು ಕಾಡ್ತಾ ಇದೆ. ಸೊ ನಾನು ಈಗ ಮೈನ್ಸ್ಗೆ ಪ್ರಿಪ್ರೇಷನ್ ಶುರು ಮಾಡಬೇಕಾ ಬೇಡವಾ ಅನ್ನುವಂಥದ್ದು, ಸೊ ನಾನು ಆಗ್ತೀನೋ ಇಲ್ವೋ ಅನ್ನುವಂಥದ್ದು, ಪೇಪರ್ ಟಫ್ ಇತ್ತಾ ಈಸಿ ಇತ್ತಾ ಅನ್ನುವಂಥದ್ದು. ಆಮೇಲೆ ಈಗ ಆಲ್ರೆಡಿ ಸಾಕಷ್ಟು ಜನ KASಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೋಚಿಂಗ್ ಸೆಂಟರು ಅವ್ರದ್ದೇ ಆದಂಥ ಒಂದು ಪ್ರಿಡಿಕ್ಷನ್ಸನ್ನು ಬಿಡುಗಡೆ ಮಾಡಿದರೆ, ಸೊ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಏನು ಅನ್ನುವಂಥ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಒಂದು ಸರ್ಕಲಲ್ಲಿ ಅಥವಾ ನನಗೆ ತಿಳಿದಂತೆ ಒಂದಷ್ಟು ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂಥದ್ದು ಮತ್ತು ಪೇಪರ್ನ ಒಟ್ಟಾರೆಯಾಗಿ ಪೇಪರ್ ಹೇಗಿತ್ತು ಅನ್ನುವಂಥದ್ದನ್ನ ಅನಾಲಿಸಿಸ್ ಮಾಡಿ ಎಷ್ಟು ನಿಲ್ಬೋದು ಅನ್ನುವಂಥದ್ದನ್ನ ನಾನು ಪ್ರಿಡಿಕ್ಷನ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ತಾವೆಲ್ಲ ಗಮನ ಇಟ್ಟು ಕೇಳಿಸ್ಕೋಬೇಕಾದ್ರೆ ಇಟ್ ಈಸ್ ಜಸ್ಟ್ ಫಾರ್ ರೆಫರೆನ್ಸ್. ನಾನು KPSC ಅಫಿಷಿಯಲ್ ಅಲ್ಲ, ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ನಾನು ನನ್ನ ರೆಫರೆನ್ಸು ಮತ್ತು ನನ್ನ ಪ್ರಿಡಿಕ್ಷನ್ಸು ಒಂದು ಅಂದಾಜಿನಲ್ಲಿ ಆಯಿತಾ 95% ನಾವು ಕೊಡುವಂಥದ್ರಲ್ಲಿ ಆಸುಪಾಸಲ್ಲೇ ಇರುತ್ತೆ ಅನ್ನುವಂಥದ್ದು ನನ್ನ ಪ್ರಿಡಿಕ್ಷನ್ಸು. ಈ ಹಿಂದೆ 3-4 ಪರೀಕ್ಷೆಗಳಿಗೆ ನಾನು ಬಿಟ್ಟಂಥ ಸಂದರ್ಭದಲ್ಲಿ ನಾನು ಪ್ರಿಡಿಕ್ಷನ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಿಡಿಕ್ಷನ್ಸ್ಗೆ ಹತ್ತಿರದಲ್ಲಿ ಕಟ್ ಆಫ್ ನಿಂತಿರೋ ಕಾರಣಕ್ಕೋಸ್ಕರ ನನ್ನ ಒಂದು ಪ್ರಿಡಿಕ್ಷನ್ಸನ್ನು ಹೇಳ್ತಾ ಹೋಗ್ತೀನಿ. ಆಮೇಲೆ ಇದನ್ನು ಸಂಪೂರ್ಣವಾಗಿ ತಾವುಗಳು ನಂಬ್ಕೊಂಡಿರಲೇಬೇಕು ಅನ್ನುವಂಥದ್ದೇನಿಲ್ಲ. ಯಾಕಂದರೆ ನಾನು ಹಿಂದೆ PDO ಎಕ್ಸಾಮ್ನ ಕಟ್ ಆಫನ್ನು ಬಿಟ್ಟಂಥ ಸಂದರ್ಭದಲ್ಲಿ ಭಾಳ ಜನ ಒಂದಷ್ಟು ಕಮೆಂಟ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತಿದ್ರು. ಸೊ ನೀವು ಅದನ್ನು ಕನ್ಸಿಡರ್ ಮಾಡಲ್ಲ, ಇದನ್ನು ಕನ್ಸಿಡರ್ ಮಾಡಲ್ಲ, 180 ಹೇಳಿ, 190 ಹೇಳಿ, 200 ಹೇಳಿ, ನಮ್ಮದು 210 ಹೇಳಿ ಅಂಥೇಳಿ. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಈ ಕಟ್ ಆಫ್ ಅನ್ನುವಂಥದ್ದು ನನ್ನ ವಿವೇಚನೆಗೆ ಬಿಟ್ಟದ್ದು ಮತ್ತು ನಾನು ಅಧ್ಯಯನ ಮಾಡಿ ನಾನು ಕೆಲವ್ರನ್ನ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಬರೆದಂಥವ್ರನ್ನ ಮಾನದಂಡವಾಗಿ ಇಟ್ಕೊಂಡು ಹೇಳ್ತಾ ಹೋದೆ. ಅದಕ್ಕೆ ಹಿಂದೆ ಯಾರೊಬ್ರು ಹೇಳ್ತಾರೆ, ಸರ್ ನೀವು ಬರೀ ಚಂದ್ರ ಲೇಔಟಲ್ಲಿರೋರನ್ನ ಅಷ್ಟೇ ನೋಡಿ ನೀವು ಇದು ಮಾಡ್ತಾ ಇದ್ದೀರಾ, ಸೊ ನೀವು ಹೊರಗಡೆ ಭಾಗದಿಂದಲೂ ಎಕ್ಸಾಮ್ ಬರೆಯುವಂಥವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿ ಅಂತೇಳಿ. ದಯವಿಟ್ಟು ಇಲ್ಲಿ ಎಕ್ಸಾಮ್ ಬರೆಯುವಂಥವ್ರು ಚಂದ್ರ ಲೇಔಟರೋ ಹೊರಗಡೆ ಭಾಗದವರು ಅಥವಾ UPSC ಪ್ರಿಪೇರ್ ಆದರೋ KPSC ಪ್ರಿಪೇರ್ ಆದರೋ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಲ್ಲ. ಸೊ ನಮ್ಮ PDO ಎಕ್ಸಾಮಲ್ಲಿ ಹೇಳಿದೆ, PDO ಎಕ್ಸಾಮ್ ಯಾಕೆ ಅಷ್ಟು ಹೈ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಂತ, ಇದ್ದಂಥ ಹುದ್ದೆಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು ಪೋಸ್ಟು. ಸೊ ಹಾಗಾಗಿ ಅದನ್ನು ಹೇಳ್ತಾ ಹೋಗಿದ್ವಿ. ಸೊ ತಾವು ಅಷ್ಟೇ ನಂಬಿಕೆ ಅನ್ನುವಂಥದ್ದು ಇರಬೇಕಾಗುತ್ತೆ. ಸರ್ ಹಾಗಾದರೆ ಎಷ್ಟಕ್ಕೆ ನಿಂತ್ಕೋಬೋದು ಕಟ್ ಆಫ್ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ, ಆ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಮುಂಚೆ ನಾವು ನೋಡೋದಾದ್ರೆ ಪೇಪರ್ ಹೇಗಿತ್ತು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ, ಒಟ್ಟಾರೆಯಾಗಿ ಪೇಪರ್ ಹೇಗಿತ್ತು ಅನ್ನುವಂಥ ನೋಡ್ತಾ ಹೋಗೋದಾದರೆ ಭಾಳಷ್ಟು ಜನ ಹೇಳ್ತಾ ಇದ್ರು ಪೇಪರ್ ಅಂದರೆ ಒಂದಷ್ಟು ಏನು KPSC ಅಥವಾ ಏನು ಕ್ವಶನ್ ಪತ್ರಿಕೆ ಪ್ಯಾಟ್ರನ್ ಏನಿತ್ತು, ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿತ್ತು, ಹಿಂದೆ ಹೇಗೆ ಬರ್ತಾ ಇತ್ತು, ಸೊ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಆಯಿತಾ KPSCನವ್ರು ಅಪ್ಡೇಟ್ ಆಗಿದ್ದಾರೆ ಅನ್ನುವಂಥದ್ದು. ಆಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಆಯಿತಾ ಅಪ್ರಿಷಿಯೇಟ್ ಕೂಡ ನಾವು ಮಾಡಬೇಕಾಗುತ್ತೆ. KPSC ಒಂದು 4-5 ಪ್ರಶ್ನೆಗಳಿಗೆ ಗೂಗಲ್ ಮತ್ತೆ ಟ್ರಾನ್ಸ್ಲೇಷನ್ನ ಅದರಲ್ಲಿ ಪೇಪರ್ 2ನಲ್ಲಿ ಮೆಂಟಲಿಟಿ ಪೇಪರ್ ಕ್ವಶನನ್ನು ನೋಡೋದ್ರಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆ ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಆಗುವಂಥದ್ದು ಸಹಜ ಆಗಿತ್ತು ಅನ್ನೋದು ಹೊರತುಪಡಿಸಿದ್ರೆ ಉಳಿದಂತೆ ಪರವಾಗಿಲ್ಲ. ಹಿಂದಿನ ಪರೀಕ್ಷೆಗೆ ಹೋಲಿಕೆ ಮಾಡಿಕೊಂಡಾಗ ಸೊ ಪೇಪರ್ ಉತ್ತಮವಾಗಿತ್ತು ಅನ್ನುವಂಥ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರಾನ್ಸ್ಲೇಷನ್ ವೈಸ್ ಪ್ರಶ್ನೆಗಳನ್ನು ಅಷ್ಟೇ ಹಿಂದೆ ಎಲ್ಲ ಏನು ಮಾಡ್ತಾರೆ, ನೇರವಾಗಿ ವೆಬ್ಸೈಟಿಂದಲೋ UPSC ಓಲ್ಡ್ ಕ್ವಶನ್ಸ್ನ ಹೆಚ್ಚಾಗಿ ಕಾಪಿ ಮಾಡಿ ಪೇಸ್ಟ್ ಮಾಡುವಂಥ ಪರಿಪಾಠ ಅವರು ಅಭ್ಯಾಸ ಮಾಡಿಕೊಂಡಿದ್ರು. ಬಟ್ ಈ ಬಾರಿ ಸೊ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿರುವಂಥ ಸಂಖ್ಯೆ ಬಹಳ ಕಡಿಮೆ ಇತ್ತು. ಸೊ ಕ್ವಶನನ್ನು ಸಿದ್ಧಪಡಿಸಿದ್ದಾರೆ. ಅದಕ್ಕೆ ನಾವು KPSCಲಿ ಕೂಡ ಬದಲಾವಣೆ ಆಗಿದೆ ಅನ್ನುವಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಬಟ್ ಇನ್ನೂ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು, ಅದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡೋದು ಬೇಡ ಅನ್ನುವಂಥದ್ದು ನನ್ನ ಒಪಿನಿಯನ್. ಸರ್ ಹಾಗಾದರೆ ನನಗೆ KASಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಎಷ್ಟು ನಿಂತ್ಕೋಬೋದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾರೆ, ಫಸ್ಟ್ ಪೇಪರ್ ಹೇಗಿತ್ತು ಸರ್. ನಾನು ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ ಆದ್ದರಿಂದ ಏನು ಮೆಂಟಲ್ ಎಬಿಲಿಟಿಲಿ ಬಂದಂಥ 30 ಪ್ರಶ್ನೆಗಳಿಂದು ಈ 30 ಪ್ರಶ್ನೆಗಳಲ್ಲಿ ನಾನು ಒಟ್ಟಾರೆಯಾಗಿ ಹೇಳೋದಾದರೆ ಸೊ ಈ KAS ಪರೀಕ್ಷೆಯಲ್ಲಿ ಸುಮಾರು 16ರಿಂದ 17 ಪ್ರಶ್ನೆಗಳನ್ನು ಯಾರು ಬೇಕಾದರೂ ಬಹಳ ಸುಲಭವಾಗಿ ಆನ್ಸರ್ ಮಾಡೋದಕ್ಕೆ ಈಸಿ ಇತ್ತು ಅನ್ನುವಂಥದ್ದು. 16ರಿಂದ 17 ಪ್ರಶ್ನೆಗಳನ್ನು. ಸೊ 6 ಪ್ರಶ್ನೆಗಳನ್ನು ಖಂಡಿತ ಮೆಂಟಲ್ ಎಬಿಲಿಟಿ ಪಾಠ ಮಾಡುವಂಥ ಟೀಚರ್ಸ್ಗೆ ಕಷ್ಟ ಅನ್ನುವಂಥ ರೀತಿಯಲ್ಲಿತ್ತು, ರೈಟ್. ಸೊ ಇನ್ನು ನಾನು ಹೇಳ್ದಂಗೆ 18 ಯಾರು ಬೇಕಾದರೂ ಮಾಡ್ಕೋಬೋದಿತ್ತು. 6 ಪ್ರಶ್ನೆಗಳು ತುಂಬ ಟಫ್ ಆಗಿತ್ತು. ಯಾಕೆಂದರೆ ಇದು ರೆಗ್ಯುಲರ್ ಏನು ಸಾಂಪ್ರದಾಯಿಕ ಮೆಂಟಲ್ ಎಬಿಲಿಟಿ ಅನ್ನುವಂಥ ಟಾಪಿಕನ್ನು ನಾವೇನು ಪಾಠ ಮಾಡ್ತಿದ್ವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಆ ಟಾಪಿಕನ್ನು ಓರಿಯೆಂಟೇಷನ್ ಆಗಿ ಇಟ್ಕೊಂಡು ನೋಡ್ತಾ ಹೋದಾಗ, ಅಥವಾ ನಾವು ಈಗ ಬ್ಯಾಂಕಿಂಗ್ ಯೂಶ್ವಲಿ ನಾವು
ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಮೆಂಟಲಿಬಿಟಿ ಪಾಠ ಮಾಡುವಂಥ ಟೀಚರ್ಸ್ ನಾವು ಯಾವಾಗಲೂ ಬ್ಯಾಂಕಿಂಗ್ ಸಿಲೆಬಸ್ಸನ್ನು SBI PO ಕ್ಲರಿಕಲ್ ಮತ್ತು IBPS PO ಮತ್ತು ಕ್ಲರಿಕಲ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಇಟ್ಕೊಂಡು ನಾವು ನೋಡ್ತಾ ಹೋಗ್ತೀವಿ. ಅದನ್ನು ಬೇಸಾಗಿ ನಾವು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಒಂದು 2 ಕ್ವಶನ್ನು ಆ ಟ್ರೆಡಿಷ್ನಲ್ ಸಿಲೆಬಸ್ನಿಂದ ಆಚೆ ಬಂದಿತ್ತು ಅನ್ನುವಂಥದ್ದು. ಸೊ ಹಂಗಾಗಿ ಅದು ಸ್ವಲ್ಪ ಭಾಳ ಕಷ್ಟ ಆಗ್ತಿತ್ತು ಸಾಲ್ವ್ ಮಾಡೋದಕ್ಕೆ ಅನ್ನುವಂಥದ್ದು. ಆಮೇಲೆ ಒಂದು ಡೇಟಾ ಅನಾಲಿಸಿಸ್ ಅನ್ನುವಂಥ ಸಂಬಂಧಪಟ್ಟಂಥ ಏನು ಪ್ರಶ್ನೆ ಕೊಟ್ಟಿದ್ರು, ಆ ಡೇಟಾ ಅನಾಲಿಸಿಸ್ ಸಂಬಂಧಪಟ್ಟಂಥ ಪ್ರಶ್ನೆ ಅದು ಟಫ್ ಅಲ್ಲ, ಬಟ್ ಭಾಳ ಲೆಂತಿ ಆಗುತ್ತೆ. ನಮಗೆ ಆ ಎಕ್ಸಾಮ್ ಟೆನ್ಷನ್ನೇ ಅಷ್ಟು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಒಂದು 6 ಪ್ರಶ್ನೆಗಳನ್ನು ಬಿಟ್ಟರೆ 24 ಪ್ರಶ್ನೆಗಳು ಯಾರು SBI PO ಬ್ಯಾಂಕ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆದಂಥದ್ರಲ್ಲ ಅವ್ರು ಇದನ್ನು ಮಾಡ್ಬೋದಿತ್ತು ಅನ್ನುವಂಥದ್ದು. ಒಟ್ಟಾರೆಯಾಗಿ 2 ಬ್ಲಡ್ ರಿಲೇಷನ್ಸ್ ಕ್ವಶನ್ಸ್ ಇತ್ತು ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ, 2 ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ ಕ್ವಶನ್ಸ್ ಇತ್ತು ಅನ್ನೋದು ನೆನಪಿಟ್ಕೋಬೇಕಾಗುತ್ತೆ. ಸೊ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕ್ವಶನ್ಸ್ ಈಸಿ ಇತ್ತು ಅನ್ನೋಂಥದ್ದು ನೆನಪಿಟ್ಕೋಬೇಕಾಗುತ್ತೆ. ಒಟ್ಟಾರೆಯಾಗಿ 12 ಕ್ವಶನ್ನು ಭಾಳ ಸುಲಭವಾದಂಥ ಪ್ರಶ್ನೆಗಳಿತ್ತು. ಏನು ಆ ಪೇಪರಲ್ಲಿ 12 ತುಂಬ ಸುಲಭವಾಗಿದ್ದಂಥ ಪ್ರಶ್ನೆಗಳಿದ್ವು. ಅದು KS ಲೆವೆಲ್ ಕ್ವಶನ್ ಅಲ್ವೇ ಅಲ್ಲ, PC ಲೆವೆಲಲ್ಲಿ ಕೇಳುವಂಥ ಪ್ರಶ್ನೆಗಳಾಗಿದ್ದು. ಇನ್ನು 6 ಕ್ವಶನ್ನು ಖಂಡಿತವಾಗ್ಲೂ ಯಾರಿಗೂ ಕೂಡ ಮಾಡೋಕ್ಕೆ ಆಗದಿರುವಂಥ ಲೆವೆಲಲ್ಲಿತ್ತು. ಸೊ 12 ಈಸಿಯನ್ನು ಹೊರತುಪಡಿಸಿದ್ರೆ, ಆ 6 ತುಂಬ ಟಫ್ ಆಗಿರುವಂಥ ಕ್ವಶನ್ನ ಹೊರತುಪಡಿಸಿದ್ರೆ, ಸೊ ಇನ್ನು ಉಳಿದಂತೆ 12 ಪ್ರಶ್ನೆಗಳೇನಿದ್ವು, 12ರಲ್ಲಿ 8 ಪ್ರಶ್ನೆಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ಆರಾಮ್ಸೆ ಮಾಡ್ಕೋಬೋದಾಗಿತ್ತು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಸೊ 12, 8, 20 ಪ್ರಶ್ನೆವರೆಗೂ ಯಾರು ಬೇಕಾದರೂ ಭಾಳ ಸುಲಭವಾಗಿ ಮಾಡಬಹುದಾಗಿತ್ತು ಒಂದಷ್ಟು ಈ ಸಬ್ಜೆಕ್ಟ್ ಮೇಲೆ ಹಿಡ್ತಾ ಇದ್ದರೆ ಅನ್ನೋದು ಹೊರತುಪಡಿಸಿದ್ರೆ. ಉಳಿದಂತೆ ಏನು ಸೈನ್ಸ್ ಅನ್ನುವಂಥ ಏನು ವಿಚಾರ ಬರುತ್ತೆ, ಸೈನ್ಸಲ್ಲಿ ಬೇಸಿಕ್ ಸೈನ್ಸ್ ಮೇಲೆ ಪ್ರಶ್ನೆಗಳು ಕೇಳಿದ್ದು ಭಾಳ ಕಡಿಮೆ ಇತ್ತು. ಸೊ ಸಾಕಷ್ಟು ಜನ ಹುಡುಗರು ಇನ್ನೂ ಕೂಡ ಬೇಸಿಕ್ ಸೈನ್ಸ್ ಮೇಲೆ ಪ್ರಿಪೇರ್ ಆಗ್ತಾಯಿದ್ರೆ ಅದು PC PSIಗೆ ಬೇಸಿಕ್ ಸೈನ್ಸು ವರ್ಕೌಟ್ ಆಗುತ್ತೆ. ಬಟ್ ನೀವು KS ಅನ್ನೋಂಥ ವಿಚಾರ ಬಂದಾಗ ನೀವು ಆಯಿತಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅದರಲ್ಲೂ ವಿಶೇಷವಾಗಿ ಪ್ರಚಲಿತ ತಂತ್ರಜ್ಞಾನ ಅಂತೇನಿದೆ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಎಕಾಲಜಿ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲೂ ಕೂಡ ಸಾಂಪ್ರದಾಯಿಕ ಏನು ನಾವು ಸೈನ್ಸ್ ಇದೆ ಅದನ್ನು ಹೊರತುಪಡಿಸಿ ಇಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರು. ಎಕಾಲಜಿ ಮೇಲೆ ಹೆಚ್ಚಾಗಿ ಕೇಳಿದ್ರು ಅದು. ಸೊ ಹಾಗಾಗಿ ಒಂದಷ್ಟು ಜನಕ್ಕೆ ಇದು ಟಫ್ ಅಂತ ಅನಿಸಿರುತ್ತೆ. ಯಾಕೆ ಅಂತ ನೀವು ಯಾವಾಗಲೂ ಓದಿರುವಂಥ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇಷ್ಟನ್ನೇ ಏನು ಓದಿದ್ರೆ ಇಷ್ಟನ್ನೇ ಓದಂಥವ್ರಿಗೆ ಖಂಡಿತವಾಗಲೂ ಸೈನ್ಸ್ ಕೂಡ ಟಫ್ ಆಗಿತ್ತು ಅನ್ನುವಂಥದ್ದು. ಇನ್ನು ಉಳಿದಂತೆ ಸೈನ್ಸ್ ಹಂತಕ್ಕೆ ಟಫ್ ಆಗಿದ್ದರೆ, ಇನ್ನು ಕರ್ನಾಟಕ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರು. ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಓದ್ಕೊಂಡಿದ್ದಂಥವ್ರಿಗೆ, ಅದರಲ್ಲೂ ಬಜೆಟ್ ಮತ್ತು ಯೋಜನೆಗಳ ಮೇಲೆ ಚೆನ್ನಾಗಿ ಯಾರು ಅಪ್ಡೇಟ್ ಆಗಿದ್ರೆ ಅವ್ರಿಗೆ ಪೇಪರ್ 2 ಈಸಿ ಆಗ್ತಿತ್ತು. ಇನ್ನು ಒಟ್ಟಾರೆಯಾಗಿ ಪೇಪರ್ 1 ಹೇಳೋದಾದರೆ, ಪೇಪರ್ 1 ಅವರು ಏನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂತ ಹೇಳಿದರು ಅದರ ಆಸುಪಾಸಿನಲ್ಲಿ ಅದೇ ರೀತಿಯಲ್ಲಿ ಪ್ರಶ್ನೆಗಳನ್ನು ತೆಗೆದಿದ್ದಿತ್ತು. ಇತಿಹಾಸದ ಪ್ರಶ್ನೆಗಳು ಬಹುತೇಕ ಸುಲಭವಾಗಿತ್ತು ಆಯಿತಾ. ಒಂದು 3 ಪ್ರಶ್ನೆಗಳನ್ನು ಹೊರತುಪಡಿಸಿದ್ರೆ ಹಿಸ್ಟ್ರಿ ಕ್ವಶನ್ಸನ್ನು ಆರಾಮ್ಸೆ ಮಾಡ್ಕೋಬೋದಾಗಿತ್ತು. ಇಂಡಿಯನ್ ಪಾಲಿಟಿ ಕ್ವಶನ್ಸು ಸ್ವಲ್ಪ ಲೆಂತಿ ಆಗಿತ್ತು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇತ್ತು. ನೀವು ಮಾಡಿದ್ರೆ ಆರಾಮ್ಸೆ ಅದು ಕೂಡ ಮಾಡ್ಕೋಬೋದಾಗಿತ್ತು, ಮಾಡೋದಕ್ಕೆ ಅವಕಾಶಗಳಿತ್ತು ಅನ್ನುವಂಥದ್ದು ಹೇಳ್ತಾ ಹೋದರೆ. ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಇತ್ತು. ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕಷ್ಟ ಇತ್ತು. ಅದನ್ನು ಹೊರತುಪಡಿಸಿದ್ರೆ ಕರೆಂಟ್ ಅಫೇರ್ಸು ಸ್ವಲ್ಪ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಥವಾ ನೀವು ಏನು ಓದ್ತಾ ಇದ್ದಾರೆ ಮ್ಯಾಗ್ಝಿನ್ನು, ಈ ಮ್ಯಾಗ್ಝಿನ್ಗಳು ಇನ್ನು ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗೋದಾದರೆ ಇದು ಸಾಕಾಗಲ್ಲ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಇಷ್ಟು ವಿಚಾರಗಳನ್ನು ಒಟ್ಟಾರೆಯಾಗಿ ಹೇಳೋದೇನಪ್ಪ ಅಂತಂದರೆ, ಪೇಪರು ಮಾಡ್ರೇಟ್ ಆಗಿತ್ತು, ಈಸಿಯಾಗೂ ಇರಲಿಲ್ಲ, ತುಂಬ ಟಫ್ ಆಗೂ ಇರಲಿಲ್ಲ ಅನ್ನುವಂಥದ್ದು. UPSCಗೆ ಹೋಲಿಕೆ ಮಾಡ್ಕೊಂಡಷ್ಟು ಟಫ್ ಆಗಿರಲಿಲ್ಲ, ರೈಟ್. ಸೊ ಅಥವಾ ನಮ್ಮ ಏನು PC PSIಗೆ ಹೋಲಿಕೆ ಮಾಡಿದ PC PSI ಪೇಪರ್ಗಳಿಗೆ ಹೋಲಿಕೆ ಮಾಡ್ಕೊಂಡಷ್ಟು ಈಸಿ ಆಗಿರಲಿಲ್ಲ. ಯಾರು ಒಂದಷ್ಟು ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ. ಆಯಿತು, ಇನ್ಯಾಕೆ ಜಾಸ್ತಿ ನಾನು ಹೇಳ್ತಾ ಹೋಗ್ತಾ ಹೋದರೆ ನಿಮಗೆ ಈ ಏನು ಕಟ್ ಆಫ್ನ ಬಗ್ಗೆ ತಿಳ್ಕೊಬೇಕಾಗುತ್ತಲ್ಲ ಅದ್ರ ಬಗ್ಗೆ ಇರುವಂಥ ಕ್ಯೂರಿಯಾಸಿಟಿ ಹೋಗ್ತಾ ಹೋಗುತ್ತೆ. ಸೊ ನನ್ನ ಅನಾಲಿಸಿಸ್ನ ಪ್ರಕಾರ, ನನ್ನ ಪ್ರಿಡಿಕ್ಷನ್ಸ್ ಪ್ರಕಾರ ಕಟ್ ಆಫ್ ಎಷ್ಟು ನಿಂತ್ಕೋಬೋದು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ತಾವು ನೆನಪಿಟ್ಕೊಳ್ಳೋದಾದರೆ, ಉಜ್ವಲ ಅಕಾಡೆಮಿಯಲ್ಲಿ ನಾವು ಜನವರಿ 16ರಿಂದ ಸೊ PSI ಕೋರ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 30 ಜನ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಸುಮಾರು 9 ತಿಂಗಳು ಅವ್ರಿಗೆ PSIಗೋಸ್ಕರ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅವ್ರಿಗೆ ಮೊದಲು PUC ಹೈಸ್ಕೂಲ್ ಪುಸ್ತಕಗಳು, PUC ಪುಸ್ತಕಗಳು ಹೈಲೈಟ್ಸನ್ನು ಪಾಠ ಮಾಡಿ, ಅದನ್ನು ಟೆಸ್ಟ್ ಕಂಡಕ್ಟ್ ಮಾಡಿ, ಅವ್ರನ್ನ ಓದಿಸಿ ಪರ್ಫೆಕ್ಟ್ ಮಾಡಿ ಆಮೇಲೆ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಒಟ್ಟಾರೆಯಾಗಿ ಡ್ಯೂರೇಷನ್ಲಿ 90 ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಪೇಪರ್ 1ಗೆ ಸಂಬಂಧಪಟ್ಟಂತೆ ನೀಟಾಗಿ ಮೊದಲಿಂದಲೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ. ಪೇಪರ್ 1 ಇರ್ಬೋದು ಮತ್ತು ಪೇಪರ್ 2 ಅಷ್ಟೇ ಹೆಚ್ಚು ಸಬ್ಜೆಕ್ಟ್ ವೈಸನ್ನು ಪರ್ಫೆಕ್ಟ್ ಮಾಡಿಸಿ ಒಂದೊಂದೇ ಟಾಪಿಕನ್ನು ಪರ್ಫೆಕ್ಟ್ ಮಾಡಿಸಿ ಅದನ್ನು ತೊಗೊಂಡೋಗ್ತಾ ಹೋಗ್ತೀವಿ. ಒಟ್ಟು 9 ತಿಂಗಳು ಒಂದು ವಿಶಿಷ್ಟವಾದಂಥ ಒಂದು ಕೋರ್ಸನ್ನು ಡಿಸೈನ್ ಮಾಡಿಕೊಂಡು, ಸೊ 9 ತಿಂಗಳು ನಿರಂತರವಾಗಿ ಅವ್ರ ಜೊತೆ ನಾವು
ಇದ್ದು ಅವರನ್ನು ರೆಡಿ ಮಾಡಿ ಸೊ ಕಳಿಸುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಖಂಡಿತವಾಗ್ಲೂ ಈ ಬ್ಯಾಚಲ್ಲಿ ನಮ್ಮಲ್ಲಿ ಅಡ್ಮಿಷನ್ಸ್ ಆದಂಥ 30 ಜನದಲ್ಲಿ ಇಲ್ಲ PSI ಆಗ್ಬೋದು ಅಥವಾ ಅಪ್ಕಮಿಂಗ್ 3000 PCಗಳಲ್ಲಿ ಗ್ಯಾರಂಟಿ ಒಂದು ಹುದ್ದೆ ಅಂತೂ ಆಗುತ್ತೆ ಅನ್ನೋಂಥದ್ದು ಹೇಳ್ತಾ ನನಗೆ ಕಟ್ ಆಫ್ ಎಷ್ಟು ನಿಂತ್ಕೋಬೋದು ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ. ಸೊ ನಾನು ಅದೇ ಹೇಳ್ದಂಗೆ ಸೊ ತಾವು ಇದಕ್ಕೆ ಅನ್ಯತಾ ಭಾವಿಸ್ಕೋಬಾರ್ದು. ನೀವು ಇದನ್ನು ನಂಬಿದರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ನಾನು ಕೊಡ್ತಾ ಇರುವಂಥ ಪ್ರೆಡಿಕ್ಷನ್ ನನ್ನ ಅನಾಲಿಸಿಸ್. ಇಲ್ಲಿ ಒಬ್ಬೊಬ್ಬರ ಅನಾಲಿಸಿಸ್ ಒಂದು ವೇಳೆ ಸಕ್ಸಸ್ ಆಗ್ಬೋದು ಅಥವಾ ಫೇಲ್ಯೂರ್ ಆಗ್ಬೋದು. ನನ್ನ ಹಿಂದಿನ ಎಲ್ಲ ಅನಾಲಿಸಿಸ್ ಸಕ್ಸಸ್ ಆಗಿದೆ, ಇದು ಸಕ್ಸಸ್ ಆಗ್ಬೋದು ಅನ್ನುವಂಥ ನನ್ನ ಒಂದು ಅಂದಾಜನ್ನು ಇಟ್ಕೊಂಡು ನಾನು ಪ್ರಿಡಿಕ್ಷನ್ಸನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಏನೇ ಇದ್ರೂ ಆಕ್ಷೇಪಣೆ ನಿಮ್ಮ ನಂಬುವಂಥದ್ದು ಬಿಡುವಂಥದ್ದು ನಿಮಗೆ ಬಿಟ್ಟಿದ್ದು. ಸೊ ಒಟ್ಟಾರೆಯಾಗಿ ಆ ಪೇಪರ್ ಹೇಗಿತ್ತು ಅನ್ನುವಂಥದ್ದು ನೋಡ್ತಾ ಹೋದರೆ ಸುಲಭವಾಗಿ 2 ಪತ್ರಿಕೆಗಳನ್ನು ಒಳಗೊಂಡಂಥ ಸಂದರ್ಭದಲ್ಲಿ ರೈಟ್. ಸೊ ಯಾರು UPSC ಲೆವೆಲ್ಗೆ ಪ್ರಿಪೇರ್ ಆಗಿದ್ರೆ, ಸೀರಿಯಸ್ ಆಗಿ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗಿದ್ರೆ, ದೇ ಕ್ಯಾನ್ ಸ್ಕೋರ್ ಅಪ್ ಟು 200 ಅನ್ನುವಂಥದ್ದು ನನಗೆ ಇರುವಂಥ ಒಂದು ಫಸ್ಟ್ ಸರ್ಕಲ್ ಇರುವಂಥ ಸುಮಾರು ವಿದ್ಯಾರ್ಥಿಗಳು 200+ ಸ್ಕೋರ್ ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ. ಹಾಗಂತೇಳಿ ಸರ್ 200+ ಕಟ್ ಆಫ್ ನಿಂತ್ಕೊಳ್ಳುತ್ತಾ ಅನ್ನುವಂಥದ್ದು ಯಾರೋ ಒಬ್ಬರು ಅನಾಲಿಸಿಸಲ್ಲಿ ಹೇಳಿದ್ದಾರೆ ಅಂತ ಏನೋ ಕೇಳ್ತಾ ಇದ್ದು. ನನಗೆ ಐ ಡೋಂಟ್ ಥಿಂಕ್. ಯಾಕೆ 200ವರೆಗೆ ಕಟ್ ಆಫ್ ನಿಂತ್ಕೊಳ್ಳಲ್ಲ, 200ವರೆಗೂ ಹೋಗೋದಿಲ್ಲ ಅಂತಂದಾಗ ಇಲ್ಲಿ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ. ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದೆ ರೈಟ್. ಸೊ ಒಟ್ಟಾರೆಯಾಗಿ 5700 ಆಸುಪಾಸು ರೈಟ್. ಸೊ 5700 ಜನ ಇಲ್ಲಿ ಆಯ್ಕೆ ಆಗಬೇಕಾಗಿರೋದ್ರಿಂದ ಒಂದು ರೀತಿಯಾಗಿ ಪತ್ರಿಕೆ ಸ್ವಲ್ಪ ಟಫ್ ಆಗಿತ್ತು ರೈಟ್. ಸೊ ನಾರ್ಮಲಿ KS ಪತ್ರಿಕೆ ಲೆವೆಲ್ಗೆ ಇತ್ತು ಅನ್ನುವಂಥದ್ದು. ಸೊ ಪತ್ರಿಕೆ ಟಫ್ ಆಗಿದ್ದಾಗ ಆಬ್ವಿಯಸ್ಲಿ ಕಟ್ ಆಫ್ ಕಡಿಮೆ ಆಗುತ್ತೆ. ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಸಹ ಕಟ್ ಆಫ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ 200 ಆಸುಪಾಸು ಹೋಗುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಸೊ ಹಾಗಾಗಿ ಯಾರು ಜನರಲ್ ಮೆರಿಟಲ್ಲಿ ಪುರುಷ ವಿಭಾಗದಲ್ಲಿ ಬರ್ತಾರೋ ತಮ್ಮ ಸ್ಕೋರು ಏನಿದೆ ರೈಟ್. ಸೊ ತಾವು ನೆನಪಲ್ಲಿ ಇಟ್ಕೊಂಡ್ರಿ, ತಮ್ಮ ಸ್ಕೋರ್ ಏನಾದ್ರೂ ರೈಟ್ 168 to 173 ಇತ್ತು ಅಂದರೆ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಪ್ರಿಡಿಕ್ಷನ್. ಇದು 167ರಿಂದ 173 ಅನ್ನುವಂಥದ್ದು ಇರುತ್ತೆ. ಸೊ ಈ ನನ್ನ ಪ್ರಿಡಿಕ್ಷನ್ಸಲ್ಲಿ ಮೇ ಬಿ 1-2-3 ಕಡಿಮೆ ಆಗ್ಬೋದು ಅಥವಾ 2-3 ಜಾಸ್ತಿ ಆದರೂ ಆಗ್ಬೋದು. ಸೊ ಯಾರೆಲ್ಲ ಮೆನ್ ಕ್ಯಾಟಗರಿನಲ್ಲಿ ಪುರುಷರು ಯಾರಿದ್ರೆ, ಹುಡುಗರು ಯಾರಿದ್ರೆ, ನೀವು ಯಾರು KS ಎಕ್ಸಾಮ್ ಬರೆದ್ರಿ, ನಿಮ್ಮ ಸ್ಕೋರು 167+ ಆಯಿತಾ, ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಈ ಕೂಡಲೇ ನಿಮ್ಮ ಮೇನ್ಸ್ನ ತಯಾರಿನ ಶುರು ಮಾಡ್ಕೊಳ್ತಾ ಹೋಗಿ ಸರ್. ಆಮೇಲೆ ಕೆಲವೊಂದು ಇದೇ ಅಂತಿಮ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಈವನ್ ಮೆನ್ಸ್ ಕ್ಯಾಟಗರಿನಲ್ಲಿ ಸಹ ಸೊ ಈಗಿನ್ನೂ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿಲ್ಲದೆ ಇರೋ ಕಾರಣದಿಂದ ಒಂದಷ್ಟು ಗ್ರೇಸ್ ಅಂಕಗಳು ಸಿಗ್ಬೋದು, ಅಥವಾ ನೀವು ಅಂದ್ಕೊಂಡಿರುವಂಥದ್ದು ತಪ್ಪಾಗ್ಬೋದು, ನೀವು ಸರಿ ಅಂತ ಅಂದ್ಕೊಂಡಿರುವಂಥ ಸರಿ ಆಗ್ಬೋದು. ಕೆಲವೊಂದು ಪ್ರಶ್ನೆಗಳಿಗೆ ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಸಂಬಂಧಪಟ್ಟಂತೆ ಅವ್ರು ಮಾಡಿರುವಂಥ ಕೀ ಆನ್ಸರ್ಗಳು ಅದು ಸರಿ ಆಗ್ಬೋದು, ತಪ್ಪು ಆಗ್ಬೋದು. ಹಾಗಾಗಿ ಈಗ 167 to 173 ಯಾರಿದ್ರೆ ಅವರು ಪ್ರಿಪ್ರೇಷನ್ ಶುರು ಮಾಡ್ಕೊಳ್ಳಿ. ಸೇಫರ್ ಸೈಡ್ಗೆ ಯಾರು 160+ ಇದ್ರೆ ಜನರಲ್ ಮೆರಿಟು ಬಾಯ್ಸು, 160ಕ್ಕಿಂತ ಜಾಸ್ತಿ ಯಾರಾಗಿದ್ದಾರೆ ಸೊ ದಯವಿಟ್ಟು ನೀವು ಪ್ರಿಪ್ರೇಷನನ್ನು ಮಾಡ್ತಾ ಹೋಗಿ. KS ಮೇನ್ಸ್ಗೆ ಪ್ರಿಲಿಮ್ಸ್ ಆಗುತ್ತೆ ಅನ್ನುವಂಥ ಮೈಂಡ್ ಸೆಟ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡ್ತಾ ಹೋಗಿ. ಸೊ ಚಾನ್ಸಸ್ ಇರ್ಬೋದು, ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಾಗ ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆ ಇರುತ್ತವೆ. ಹಾಗಾಗಿ ಈಗ 160 ಯಾರಿದ್ದಾರೆ ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಮತ್ತು ನೀವು ಗೂಗಲಲ್ಲಿ ಹುಡುಕಿ ಆನ್ಸರ್ ಮಾಡಿಕೊಂಡು 160 ಅಂತ ಯಾರು ಹೇಳ್ತಾ ಇದ್ರ ಅವರೆಲ್ಲವೂ ಕೂಡ ಸೊ ಪ್ರಿಪ್ರೇಷನ್ಸನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಏನಿದೆ ಜನರಲ್ ಮೆರಿಟ್ ಮೆನ್ ಅನ್ನುವಂಥದ್ದಕ್ಕೆ 168ಇಂದ 173ವರೆಗೆ ಇರುವಂಥವ್ರು ಸೊ ತಾವು ರೆಡಿ ಆಗ್ಬೋದು ಅನ್ನುವಂಥದ್ದು. ಸೊ ನನ್ನ ಪ್ರಿಡಿಕ್ಷನ್ಸು ನಾನು ಪದೇ ಹೇಳ್ತಾ ಹೋಗ್ತಾ ಇದ್ದೀನಿ. ಇದು ನನ್ನ ಪ್ರಿಡಿಕ್ಷನ್ಸು, ನನ್ನ ಕ್ಯಾಲ್ಕುಲೇಷನ್ಸು ಮತ್ತು ನಾನು ಅನಾಲಿಸಿಸ್ ಮಾಡಿದಂಥ ಆಗುವಂಥದ್ದು. ಇದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಒಪ್ಪುವುದು, ಒಪ್ಪಕ್ಕಾಗದಿರುವಂಥವ್ರು ಬಿಡ್ಬೋದು. ಅದು ನಿಮಗೆ ಬಿಟ್ಟಂಥ ವಿಷಯ ಆಗಿರುತ್ತೆ. ಯಾರಿಗೂ ಕೂಡ ನಾನು ಒಪ್ಪಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ಪ್ರಿಪ್ರೇಷನ್ಸ್ ನಿಮಗೆ ಬಿಟ್ಟಂಥದ್ದು ರೈಟ್. ಸೊ ಇನ್ನು ವುಮೆನ್ಸ್ಗೆ ಬಂದಾಗ ಆಯಿತಾ, ಸೊ ಜನರಲ್ ಮೆರಿಟ್ ವುಮೆನ್ಸ್ಗೆ ಅಂತ ಬಂದಾಗ ತಾವು ಆರಾಮ್ಸೆ 155ಇಂದ 160 ಇರುವಂಥ ವುಮೆನ್ಸ್, 155 to 160 ಇರುವಂಥ ಮಹಿಳಾ ಅಭ್ಯರ್ಥಿಗಳು ತಮ್ಮ ತಯಾರಿಯನ್ನು ಮೇನ್ಸ್ಗೆ ಮಾಡ್ಕೊಳ್ತಾ ಹೋಗಿ. ನಾನು ಅವೆಲ್ಲ ಹೇಳ್ದಂಗೆ 5 ಮಾರ್ಕ್ಸ್ ಕಡಿಮೆ, ನಾನು ಕೊಡುವಂಥ 5 ಮಾರ್ಕ್ಸ್ ಕಡಿಮೆ ಇರುವಂಥವ್ರು ಯಾರಿದ್ರೆ ಸೊ ಮಹಿಳೆಯರು 150 ಯಾರು ಜಾಸ್ತಿ ಆಗ್ತಾರೆ ಜನರಲ್ ಮೆರಿಟು, ನೀವು ದಯವಿಟ್ಟು ಮೇನ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಹೋಗಿ. ಯಾಕೆ ಅಂತಂತಂದರೆ ಒಂದು ವೇಳೆ ನಮ್ಮ ಪ್ರಿಡಿಕ್ಷನ್ಸನ್ನು ನಂಬ್ಕೊಂಡು ನಾನು ಮೇನ್ಸಿಗೆ ಪ್ರಿಲಿಮ್ಸ್ಗೆ ಆಯ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿಲಿ ತಾವೇನಾದರೂ ಇದ್ದು ಸಡನ್ನಾಗಿ ನಿಮ್ಗೆ ಏನಾದರೂ ಲಿಸ್ಟ್ ಅನ್ನಿಸೋದಾಗ ನೀವು ಏನಾದರೂ ಮೇನ್ಸ್ಗೆ ನೀವು ಅರ್ಹತೆಯನ್ನು ಪಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕೊನೆ ಮೂಮೆಂಟಲ್ಲಿ ಪ್ರಿಪ್ರೇಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ 150+ ಇರುವಂಥ ಎಲ್ಲ ಮಹಿಳಾ ಮಣಿಗಳೇನಿದ್ರೆ ನೀವು ದಯವಿಟ್ಟು ನಿಮ್ಮ ತಯಾರಿಯನ್ನು ಮುಂದುವರಿಸ್ತಾ ಹೋಗಿ ಅನ್ನುವಂಥದ್ದು ನನ್ನ
ಸಲಹೆ ಆಗಿದೆ ಅನ್ನುವಂಥ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ರೈಟ್. ಸೊ ಅದನ್ನು ಹೊರತುಪಡಿಸಿದ ನಂತರ ನಾವು ನೋಡೋದಾದರೆ ಸೊ 3B ಮೆನ್ ಅನ್ನುವಂಥದ್ದು ವಿಚಾರ ಬರೋದಾದರೆ 3B ಮೆನ್ನು ಅಥವಾ 3B 3A ಮೆನ್ ಅಥವಾ 3B 3A ಮತ್ತು ಜನರಲ್ ಮೆರಿಟ್ ಏನು ಅಂತಹ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಇದು ಭಾಳ ಕಟ್ ಆಫ್ ಕ್ಯಾಟಗರಿ ವೈಸ್ ಆಯಿತಾ. 3A 3B ಜನರಲ್ಗೆ ಏನು ಅಂಥ ವ್ಯತ್ಯಾಸ ಇರೋದಿಲ್ಲ. ಸೊ ನನ್ನ ಸಜೆಷನ್ಸ್ ಪ್ರಕಾರ 3B ಮೆನ್ 165 to 170 ತಾವು ನೆನಪಿಟ್ಕೊಂಡ್ರಿ. ಈವನ್ 3A ಮೆನ್ ಕೂಡ ಅಷ್ಟೇ ಇರುತ್ತೆ, 165 to 170. ಸೊ ನಾವು ಹೇಳಿದಂಗೆ ಒಂದು 5 ಮಾರ್ಕ್ಸ್ ಕಡಿಮೆ ಇರುವಂಥವ್ರು ನಿಮ್ಮ ತಯಾರಿಯನ್ನು ಮಾಡ್ತಾ ಹೋಗಿ. ರೈಟ್. ಸೊ ಇಲ್ಲಿ ಮೆನ್ಗೆ ಯಾರಿದ್ದಾರೆ ಅವರು ಆಯಿತಾ ಧಾರಾಳವಾಗಿ ರೈಟ್. ಸೊ 160+ ಇರುವಂಥ ಎಲ್ಲ ಪುರುಷ ಅಭ್ಯರ್ಥಿಗಳು 3B ಮತ್ತು 3A 160+ ಅಲ್ಲಿರುವಂಥ ಎಲ್ಲ ಪುರುಷ ಅಭ್ಯರ್ಥಿಗಳು ಸೊ KS ಮೈನ್ಸ್ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸ್ತಾ ಹೋಗಬೇಕು ಅನ್ನುವಂಥದ್ದು ನನ್ನ ಸೂಚನೆ ಆಗಿದೆ, ಸಲಹೆ ಆಗಿದೆ ಆಯಿತಾ. ಸೊ ಯಾಕೆ ಅಂತನೂ ನಾನು ಕೊನೆಯ ಕ್ಷಣದಲ್ಲಿ ಆಮೇಲೆ ನಿಮಗೆ ತಯಾರಿ ನಡೆಸೋಕ್ಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಚಾರದಲ್ಲಿ ನಾವು ನೋಡೋದಾದರೆ 3A ಮತ್ತು 3B ವುಮೆನ್ಗೆ ಅಂತ ಸಂಬಂಧಪಟ್ಟಂಥ ವಿಚಾರಕ್ಕೆ ಬಂದಾಗ ಸೊ 145+ ರೈಟ್ ಏನಿದೆ 145+ ಇರುವಂಥ ಸ್ಕೋರ್ ಇರುವಂಥ ಮಹಿಳಾ ಮಣಿಗಳು ಸೊ ದಯವಿಟ್ಟು ತಮ್ಮ ಪ್ರಿಪ್ರೇಷನ್ನ ಅಥವಾ ತಯಾರಿಯನ್ನು ನಡೆಸ್ಕೋಬೇಕು ಅನ್ನುವಂಥದ್ದು ನನ್ನ ಸಲಹೆ ಆಗಿದೆ. ಸರ್ ಎಷ್ಟು ನಿಂತ್ಕೋಬೋದು ಸರ್ ಇಲ್ಲಿ ಅನ್ನುವಂಥದ್ದನ್ನ ಹೇಳುತ್ತಾ ಹೋಗೋದಾದರೆ ಸೊ ಮಹಿಳಾ ಮಣಿಗಳು ಸರಿ 150 ತೊಗೊಳ್ಳಿ, 145 ಬೇಡ 150 ಇದು ನನ್ನ ಇದು 150 ರೈಟ್. 150+ ಇರುವಂಥ ಯಾವುದೇ 3A ಮತ್ತು 3Bಯ ಮಹಿಳಾ ಅಭ್ಯರ್ಥಿಗಳು ಸೊ ತಾವು ಪ್ರಿಪ್ರೇಷನ್ನ ಶುರು ಮಾಡ್ಕೋಬೋದು. ಸೊ ನನಗೆ ಆಯಿತಾ ನನ್ನ ಕ್ಯಾಲ್ಕುಲೇಷನ್ಸ್ ಪ್ರಕಾರ ರೈಟ್. ಸೊ 3B ಮಹಿಳೆ ಅಂತ ಬಂದಾಗ 153 to 158 ಅಥವಾ 159 ಆಸುಪಾಸಲ್ಲಿ ನಿಂತ್ಕೊಳ್ಳುತ್ತೆ. ಇನ್ನು 3A ವುಮೆನ್ ಸಹ ಅಷ್ಟೇ 153 to ರೈಟ್. ಸೊ 158. ಸೊ ಹಾಗಾಗಿ ಯಾರು 150+ ಸ್ಕೋರ್ ಮಾಡಿದ್ರಾ ರೈಟ್. ಸೊ 3A ಮತ್ತು 3B ಕೆಟಗರಿಯ 150+ ಸ್ಕೋರ್ ಮಾಡಿರುವಂಥ ಎಲ್ಲ ಮಹಿಳೆಯರು ಖಂಡಿತವಾಗಲೂ ತಮ್ಮ ತಯಾರಿಯನ್ನು ಸೊ KS ಮೈನ್ಸ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಹೋಗಿ. ನಾನು ಬಹಳ ಸಲ ಒತ್ತಿ ಹೇಳ್ತಾ ಇದ್ದೀನಿ, ಇದು ನನ್ನ ಪ್ರಿಡಿಕ್ಷನ್ನು, ನನ್ನ ಅನಾಲಿಸಿಸ್ ಅಷ್ಟೇ ಆಗಿರುತ್ತೆ. ಇದನ್ನು ನೀವು ಸತ್ಯ ಅಂತ ನಂಬಬೇಕಾದಂಥ ಅವಶ್ಯಕತೆ ಇಲ್ಲ ರೈಟ್. ಸೊ ಬಟ್ ನಿಮ್ಮ ಪ್ರಿಪೇರನ್ನು ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆಗುವಂಥ ನಷ್ಟ ಏನಿಲ್ಲ ಅನ್ನುವಂಥದ್ದು ನನ್ನ ಒಂದು ಸೂಚನೆ ಅಥವಾ ಇದು ಸಲಹೆ ಆಗಿದೆ ರೈಟ್. ಇನ್ನು 2A ಮೆನ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. 2A ಮೆನ್ ಇಟ್ಸ್ ಅರೌಂಡ್ 150 to 158ವರೆಗೂ ನಿಂತ್ಕೋಬೋದು ಅನ್ನುವಂಥದ್ದು. 2A ಮೆನ್ 150 to 158 ಆ್ಯಂಡ್ 2A ವುಮೆನ್ ಯಾರಿದ್ರೆ 140+ ಇತ್ತು ಅಂತಂದರೆ ತಾವು ಖಂಡಿತವಾಗ್ಲೂ ಕೂಡ ಸೊ ಪ್ರಿಪ್ರೇಷನ್ನ ಶುರು ಮಾಡ್ಕೋಬೋದು ರೈಟ್. ಸೊ ಯಾರೆಲ್ಲ 2A ವುಮೆನ್ ಇದ್ದರೆ 140+ ಇದ್ದರೆ 140+ ಇರುವಂಥ ಮಹಿಳಾ ಮಣಿಗಳು ಅಥವಾ ಮಹಿಳಾ ಅಭ್ಯರ್ಥಿಗಳು ಸೊ ತಮ್ಮ ಪ್ರಿಪ್ರೇಷನ್ಸನ್ನು ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು ಅನ್ನುವಂಥದ್ದು ಸೊ ನನ್ನ ಸಜೆಷನ್ನು. ಸೊ ನಾವು ಹೇಳ್ದಂಗೆ ಇಲ್ಲಿ 150 ನಿಂತ್ಕೋಬೋದು. 2A ವುಮೆನ್ಸು 140+, ಇಟ್ಸ್ 145 or 146 ಈ ಆಸುಪಾಸಲ್ಲಿರುತ್ತೆ. ಖಂಡಿತವಾಗ್ಲೂ ತಮ್ಮ ಪ್ರಿಪ್ರೇಷನ್ನ ಶುರು ಮಾಡ್ಕೊಳ್ತಾ ಹೋಗಿ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಇದನ್ನು ಬಿಟ್ಟರೆ ಸರ್ ಕೆಟಗರಿ 1 and 2 ಕೂಡ ಅಷ್ಟೇ. ಕೆಟಗರಿ 1 ನಾನು ತಿಳಿದಂಗೆ 145 to 150 ಮೆನ್ನಿಗೆ ನಿಂತ್ಕೊಳ್ಳುತ್ತೆ ರೈಟ್. ಸೊ ವುಮೆನ್ಗೆ ಎಗೈನ್ 135 to 140 ಕೆಟಗರಿ 1 ವುಮೆನ್ ಇರ್ತಾರೆ ಅನ್ನುವಂಥದ್ದು ರೈಟ್. ಸೊ ಕೆಟಗರಿ 1 ಮತ್ತು STಗೆ ಏನಂಥ ಡಿಫ್ರೆನ್ಸ್ ಇರಲ್ಲ ಕಟ್ ಆಫ್ನಲ್ಲಿ. ಕೆಟಗರಿ 1 ಮತ್ತು STಗೆ ಏನಂತ ಕಟ್ ಆಫ್ ಡಿಫ್ರೆನ್ಸ್ ಇರೋದಿಲ್ಲ. ಯಾರೆಲ್ಲ 140+ ಆಯಿತಾ STನಲ್ಲಿ 145 ಆ್ಯಕ್ಚುಲಿ 145 to 150 ಆ್ಯಂಡ್ ವುಮೆನ್ಸಲ್ಲಿ 135 to 140 ಸರ್. ಆಮೇಲೆ ಸರ್ ಕೆಟಗರಿ 1 ಮತ್ತು STಗೆ ಸೇಮ್ ಕಟ್ ಆಫ್ ಇರುತ್ತಾ ಅಂತ ಹೇಳಿದೆ. 1 or 2 ಮಾರ್ಕ್ಸ್ ವೇರಿಯೇಷನ್ಸ್ ಆಗ್ಬೋದು, ಅಂಥ ಡಿಫ್ರೆನ್ಸ್ ಅನ್ನಲ್ಲ. ಹಾಗಾಗಿ ನಾನು ಸೊ ಏನು ST ಕೆಟಗರಿ 1 ಮತ್ತು STಗೆ ಸೇಮ್ ಕಟ್ ಆಫನ್ನು ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ವೇಳೆ 1 or 2 ಮಾರ್ಕ್ಸ್ ವೇರಿಯೇಷನ್ಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. STಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಡಿಮೆ ಇರುತ್ತೆ ಅನ್ನೋದನ್ನು ತಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. SC ಮೆನ್ಗೆ ಸೊ 135 to 140 ರೈಟ್.
ಸೊ ಇದರಲ್ಲಿ ವುಮೆನ್ಸ್ಗೆ ನೀವು 125 to 130 ಯಾರೆಲ್ಲ ಇದ್ದಾರೆ SC ವುಮೆನ್ನು, ಸೊ ಖಂಡಿತವಾಗ್ಲೂ ತಮ್ಮ ಪ್ರಿಪ್ರೇಷನನ್ನು ಶುರು ಮಾಡ್ಕೋಬೋದು ಅನ್ನುವಂಥದ್ದು ಸೊ ನನ್ನ ಪ್ರಿಡಿಕ್ಷನ್ಸಲ್ಲಿ ಹೇಳ್ತಾ ಇರುವಂಥ ಒಂದು ಭಾಗ ಇದಾಗಿದೆ. ಸೊ ಅದು ತುಂಬ ಕಡಿಮೆ ಆಯಿತು ಅನ್ನುವಂಥವ್ರು ಇರ್ಬೋದು, ಅಥವಾ ಇದು ತುಂಬ ಜಾಸ್ತಿ ಆಯಿತು ಅನ್ನುವಂಥದ್ದು ಇರ್ಬೋದು. ಖಂಡಿತವಾಗ್ಲೂ ಆಯಿತಾ, ಯಾಕೆ ಈ ಮಾತನ್ನು ಹೇಳ್ತಾ ಹೋಗ್ತೀವಿ ಅಂತಂದರೆ, ಸೊ ಹಿಂದಿನ 2017 ಏನು KS ಪರೀಕ್ಷೆ ಇತ್ತು, ಆವಾಗ ಆದಂಥ ಕಟ್ ಆಫು ಸ್ವಲ್ಪ ಜಾಸ್ತಿ ಇತ್ತು. ಯಾಕೆಂದರೆ ಅವಾಗಿದ್ದಂಥ ಹುದ್ದೆಗಳ ಸಂಖ್ಯೆ ಕಡಿಮೆ ಇತ್ತು, ಈಗ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದೆ. ಸೊ ಆ ಕಾರಣಕ್ಕೋಸ್ಕರ ಆಗುತ್ತೆ ಅನ್ನುವಂಥದ್ದು, ರೈಟ್. ಸೊ ಆದರೆ ಯಾವುದೇ ಕಾರಣಕ್ಕೂ ಜನರಲ್ ಮೆರಿಟ್ ಮಾತ್ರ ನಿಮಗೆ ಆಯಿತಾ, ನಿಮ್ಮ ಪ್ರಿಡಿಕ್ಷನ್ಸು 170ನೇ ಅನ್ನುವಂಥದ್ದು ಪರ್ಫೆಕ್ಟಾಗಿರಲಿ. ST SCಗೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ST ವುಮೆನ್ಸ್ಗೆ 125 to 130 ಆಗುವಂಥ ಸಾಧ್ಯತೆ ಇದೆ. ನಾನ್ HKಗೆ ಸಂಬಂಧಪಟ್ಟಂಥದ್ದು. HK ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದಷ್ಟು ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ತವೆ. ಇದು ನನ್ನ ಪ್ರಿಡಿಕ್ಷನ್ಸ್ನ KS ಕಟ್ ಆಫ್ ಆಗಿರುತ್ತೆ ಅಂತ ಹೇಳ್ತಾ, ರೈಟ್. ಸೊ ಏನು ನಮ್ಮ PSI ಆಯಿತಾ ಕೋರ್ ಬ್ಯಾಚ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಈ ಕೆಳಗಡೆ ಬರ್ತಾ ಇರುವಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ನು ಆಯಿತಾ ಹೆಚ್ಚಿನ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.